ನೋಡಿ ಹೆಂಗೆ ಅಕಾಮಿಡೇಟ್ ಮಾಡ್ಬೋದು. ಅದೆಷ್ಟು ದಿನದಲ್ಲಿ ಕೊಡ್ತೀರಾ? ನೀವೊಂದು ಕೆಲಸ ಮಾಡಿ, ನಾನು ಇಮಿಡಿಯೇಟ್ ಇವತ್ತು FIR ತಲುಪ್ಸೋಕೆ ಹೇಳ್ತೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ 4,12,000 ಆ ಮಗು ಅಕೌಂಟು 500 ಟ್ರಾನ್ಸ್ಫರ್ ಮಾಡಿ. ರಿಮೈನಿಂಗ್ ಯಾವಾಗ ಆಗ್ತೀರಾ ಸರ್? ಚಾರ್ಜ್ ಶೀಟ್ ಅದು ಈಗ FIR ಸಿಕ್ಕಿದ ತಕ್ಷಣ ಟ್ರಾನ್ಸ್ಫರ್ ಮಾಡ್ತೀರಲ್ಲ? ಓಕೆ. ಇಲ್ಲ, ಪರ್ಮನೆಂಟ್ ಜಾಬ್ ಆ ಮಗುಗೆ ಅವ್ರ ಶ್ರೀಮತಿ ಅವರಿಗೆ ಕೊಡೋಣ. ಆ ಮಗು PUC ಓದಿದೆ. ಅವ್ರ ತಾಯಿಗೆ ಪೆನ್ಷನ್ ಎಷ್ಟು ಬರುತ್ತೆ? ಈಗ ಇಮಿಡಿಯೇಟ್ ಆಗಿ ಡೀಟೇಲ್ಸ್ ನಾನು ತಲುಪಿಸ್ತೀನಿ. ಪೆನ್ಷನ್ ಅವ್ರ ತಾಯಿಗೆ ಬರಂಗೆ ಮಾಡಿ, ಅವ್ರ ಶ್ರೀಮತಿಯವರಿಗೆ ಪರ್ಮನೆಂಟ್ ಕೆಲಸ ಆಗಂಗೆ ನೋಡಿ. ಹಾಂ, ಕೊಡಿಸ್ಬಿಡಿ. 20 FIR ಕಾಪಿ ಒಳಗೆ ಚಿಕ್ಕಿದ ತಕ್ಷಣ 4,12,000 ఇమీడియట్గా 2 నెలలు వేస్తారంట. ఛార్జ్ షీట్ అయినాక ఇంక 4,12,000 వేస్తారంట. అదొకటి. ఆ పాపకి పర్మనెంట్ జాబ్ చేపిస్తాము. 5,000 నెలకు పెన్షన్ వస్తుంది. అది వాళ్ళ అమ్మోడికి వచ్చేటలా చేస్తాం. కావచ్చా? ఏమ్మా నీకు పర్మనెంట్ జాబ్ అయితే ఇప్పుడు 8 లక్షలు వస్తుంది. ఇప్పుడు ఫస్ట్ ఇన్స్టాల్మెంట్ 2 నెలలు వేపిద్దాం అనుకుంటాం. అమ్మకి పెన్షన్ రాని ఏమ్మా వేపిస్తారు. ఇప్పుడు 5,000 అమ్మోడికి పెన్షన్, 3 DA అదేమో వస్తుందంట. అది వీళ్ళకి రాలి. ఆ పాప పర్మనెంట్ జాబ్ అమౌంట్ వస్తుంది. మిగతాది ఏమంతా సాయం చేయొచ్చు వాళ్ళతో, బ్రదర్కి మేమంతా ఉంటాం. తమ్ముడు మీ ఫ్యామిలీ అవుట్ సోర్స్ లో పని ఇప్పిస్తాను. పెన్షన్ రాలి. రేపొద్దున ఆమెకి వయసు అయిన తొందర అదొద్దు. ఏమరా వేరే ఏమున్నా మీకేమన్నా ఆర్థికంగా కష్టం ఉన్నా చెప్పండి, నేను మీ చెప్తా ఉంటాను. నేను మాట్లాడతాను. ఆర్థికంగా చాలా క్రిటికల్ గా ఉండదు సార్. ఆర్థికంగా ఏమి లేదు, నీళ్ళు అంతా బండవాడు అంతా అక్కడే హస్బెండ్ ಇವರೇ ಟ್ರೈನಿಂಗ್ ಗೆ ಹೋಗ್ತಾವ, ಬೇರೆ చేస్తారు. ಆರ್ಥಿಕವಾಗಿ ಅಮೌಂಟ್ ಎಲ್ಲ ಅಣ್ಣ ಈಗ ಅದು ರಿಕವರ್ ಮಾಡಿಸ್ತೀನಿ. ಚಿಂತನೆ ಮಾಡಬೇಡಿ. 25 ಲಕ್ಷ ನಾನು ರಿಕವರ್ ಮಾಡಿಸ್ತೀನಿ, ಅದು ಬೇರೆ. ಈಗಿದು ಅಂತಾರಾಷ್ಟ್ರೀಯ ಆಗಿರೋದಕ್ಕೆ ಸರ್ಕಾರದಿಂದ 8 ಲಕ್ಷ ಬೇಗ ಕೊಡಿಸ್ತೀನಿ. ಪರ್ಮನೆಂಟ್ ಜಾಬು ಮಾಡಿಸ್ತೀನಿ ನಮ್ಮ ಮಗುಗೆ. ಅದಕ್ಕೆ ಮುಂಚೆ ಈಗ ಟೆಂಪ್ರರಿಗೆ ಪ್ಲೇಸ್ ಮಾಡ್ಬಿಡ್ತೀನಿ. ಅದು ಆರ್ಡರ್ ಆಗೋ ಅಷ್ಟೊಂದು 6 ತಿಂಗಳು ಒಂದಷ್ಟು ಅಕ್ಕಾಗೂ ಕೊಡಿಸ್ತೀನಿ. ಪೆನ್ಷನ್ ಅಕ್ಕಾಗ ಬರಲಿ. ಇವತ್ತೆಲ್ಲ ಚೆನ್ನಾಗಿದ್ದಾರೆ, ನಾಳೆ ಅವ್ರಿಗೂ ತೊಂದರೆ ಆಗ್ಬಾರ್ದು. ಮತ್ತೆ ಈ ಹುಡುಗನ್ಗೆ ಆ ಹುಡುಗನ್ನ ಕರ್ಸಿ ಮಾತಾಡಿ ಏನ್ ಮಾಡ್ಬೇಕು ಮಾಡಿ. ಈಗ ನೀವು ಆರ್ಥಿಕ ಹಣ, ಈಗ ನಾನೇನಾಗುತ್ತೆ, ಈಗ ನಾನು ಕೇಸ್ ತನಿಖೆ ಹಂತದಲ್ಲಿರೋದು, ನಾನು ಶಾಸಕನಾಗಿ ಏನಾದ್ರು ಆರ್ಥಿಕ ನಾನು ಘೋಷಿಸಿದ್ರೆ ಅದು ಸುಮ್ಮನೆ ತಪ್ಪು ಸಂದೇಶ ಹೋಗುತ್ತೆ. ನಾನು ಖಂಡಿತವಾಗೂ ಕೇಸ್ ಚಾಲ್ತಿಯಲ್ಲಿರೋದ್ರಿಂದ ಅದು ಬೇರೆ ತರ ಮೆಸೇಜ್ ಹೋಗುತ್ತೆ. ನಾನು ಖಂಡಿತವಾಗೂ ಈ ಹುಡುಗ ఇవరికెల్లా నిమ్కి ఏం సాయం అడగకో నాకు ఎలా సాయం. న్యాచురల్ డెత్ అయితే సాయబుల్ పవర్ ఉంటుండే ఏం పోలీసు సాయం చేసుకుంటారు, అర్థం చేసుకోండి. పోలీస్ కేసు ఆ మట్టంలో ఉండేటప్పుడు ఏమో ఇచ్చి వాళ్ళకి ఏమో ఆశ్వాసం ఏమో ನ್ಯಾಯಯುತವಾಗಿ ನಡೀಲಿ. ಅವ್ರಿಗೆ ಅನ್ಯಾಯ ಆಗಿರೋದಕ್ಕೆ ಅವ್ರ ಪರವಾಗಿ తనిఖీలు చూడండి. మీరు ఏం కంప్లైంట్ ఇచ్చినారో పోలీసు వాళ్ళు దాన్ని కానూనీగా చేస్తారు. మేము ఎవరు హస్తక్షేపం చేయాలి. మీరు న్యాయం మీరు అడగండా, ఎవరు అటు పోలీస్ స్టేషన్లో ఇన్ఫ్లుయెన్స్ చేయకాయాలి. కానూను రీతి మీరు ఏం రాసిచ్చినారో అట్లా తనిఖీ చేస్తారు. కావచ్చా? న్యాయం చెప్తుంది. ఇప్పుడు వాళ్ళు అడిగిరి ನನಗೊಂದು ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸಿ ಅಂತ ಅವ್ರಿಗೆ ಕೇಳಿದ್ದಾರೆ. ನಾನು ಖಂಡಿತವಾಗೂ ನಾನು ದಲಿತರ ಪರ ಹೇಳ್ತೀನಿ. ಆ ಕೇಸು ನೀವೇನು ಅಮ್ಮವ್ರು ಹೇಳಿದ್ರು, ಇವ್ರ ಅಕ್ಕ ಡೆತ್ ನೋಟಲ್ಲಿ ಏನಿದೆಯೋ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಮತ್ತೆ ನಿಲ್ತಾ ಇದ್ದೀನಿ. ಆ ಡೆತ್ ನೋಟಲ್ಲಿ ಏನಿದೆಯೋ ಅದ್ರ ಪ್ರಕಾರ ನ್ಯಾಯ ಸಿಗುತ್ತೆ. ಓಕೆನಾ? ಪೊಲೀಸರು ಕಾನೂನು ಅವ್ರ ಕ್ರಮ ತಗೊಂತಾರೆ, ನನಗೆ ಭರವಸೆ ಇದೆ. FSL ಈಗ ಹಣ ಈಗ FSLಗೆಲ್ಲ ಹೋಗಿದೆ. ಹ್ಯಾಂಡ್ ರೈಟಿಂಗ್ ಅವ್ರದಾ ಅಲ್ವಾ ಎಲ್ಲ ಆಚೆ ಬರುತ್ತೆ ತನಿಖೆಯಿಂದ. ಮತ್ತೆ ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಇಲ್ಲ. ನಾನು ಸಾವಾಗಿದ್ದಿನೇ ನಾನು ಬರ್ಬೋದಾಗಿತ್ತು. ತನಿಖೆ ಮೇಲೆ ಚಂದ ಅದು ಒಳ್ಳೆ ಮೆಸೇಜ್ ಹೋಗಲ್ಲ ಅಂತ ನಾನು ಇವತ್ತು ಬಂದೆ. ನಾನು ಇವತ್ತು ಹೇಳ್ತೀನಿ, ನಿಮ್ಮ ಕುಟುಂಬದ ಜೊತೆ ನಾನು ಇರ್ತೀನಿ. ನಿಮ್ಗೆ ನ್ಯಾಯ ಸಿಗುತ್ತೆ. ದಲಿತ ಹುಡುಗನಿಗೆ ನಾನು ಅನ್ಯಾಯ ಆಗಕ್ಕೆ ಬಿಡಲ್ಲ. ಪವರ್ ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ. ದಲಿತ ಹುಡುಗನಿಗೆ ನ್ಯಾಯ ಕೊಡಿಸ್ತೀನಿ. ನಾನು ದಲಿತರ ಪರ ಮತ್ತೊಮ್ಮೆ ಉಚ್ಚರಿಸ್ತಿದ್ದೀನಿ. ನಾನು ಇವಾಗ ದುಂಡೇದೇ SC/ST ಲಿಂಕ್. ನಾನು SC/ST ಪರ. ಮಗು SC ನೋಡಿ, ಈ ಮಗು ST ಸಮುದಾಯ, ಅವ್ರಿಗೂ ತಂದೆ ತಾಯಿ ಇಲ್ಲ.
ಆ ಮಗು ತಂದೆ ತಾಯಿ ಇದೆ ಅಲ್ವಾ? ಹುಡುಗನ್ಗೆ ತಂದೆ ಇಲ್ಲ. ಪಾಪ ಈ ಅಮ್ಮ ಹುಡುಗ SC ಸಮುದಾಯದ ಅಮ್ಮ ಅವರು 15 ವರ್ಷದಿಂದ ದುಡಿದು ಮಗನಿಗೆ ಜೀವನ ಕಟ್ಟಿ ಅವ್ರ ಅಪ್ಪಗೆ ಇನ್ಶೂರೆನ್ಸ್ ಅಲ್ಲಿ ಬಂದಿರೋ ದುಡ್ಡು. ಪಾಪ ಈ ಹುಡುಗನ ಹಾರ್ಟ್ ಸಮಸ್ಯೆ ಇದೆ. ಹಿಂಗ್ ಕುಟುಂಬದಲ್ಲಿ ಹಿಂಗ್ ಆಗ್ಬಿಟ್ರೆ ಆ ಫೋಟೋಲ್ಸ್ ನೋಡ್ತಿದ್ರೆ ನಮ್ ಕೈಯಲ್ಲಿ ಇರಕ್ಕಾಗಲ್ಲ. ಇನ್ನು ನಾವು ಶ್ರೀಮತಿಯವ್ರ ಅಮ್ಮ ಅವ್ರು ಹೆಂಗಿರ್ತಾರೆ ಅಣ್ಣ? ನಾನೆಲ್ಲ ಊರಿನ ದಲಿತ ಸಮುದಾಯದವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ ಜೊತೆ ನಾನು ಎಷ್ಟೇ ಕಷ್ಟ ಆದ್ರೂ ನಿಲ್ತೀನಿ. ನಾನು ನಿಲ್ಲೋದಂತೂ ಸತ್ಯ, ಹಿಂದೆ ಹೋಗಲ್ಲ. ಧೈರ್ಯವಾಗಿದೆ ಅಷ್ಟು. ಮಾತಾಡಿ ಸುಮ್ಮನೆ